ರಾಧೆ ರಾಧೆ. ಹಲೋ ಮೈ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಡೆಸ್ಟಿನಿ ಡೆಕೋರೇಟ್ ಟ್ಯಾರೋ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಆಲ್ ಡೂಯಿಂಗ್ ಗುಡ್ ಅಂತ. ಸೊ ಇವತ್ತು ಬಂದ್ಬಿಟ್ಟು ನಾನು ಸೀರೀಸ್ ಮಾಡ್ತಿದ್ದೆ ಅಲ್ಲ, ಆ್ಯಕ್ಚುಲಿ ಆ ಸೀರೀಸ್ ಇಂದು ಡ್ರೈವರ್ ನಂಬರ್ 3 ಮಾಡ್ತಾ ಇದ್ದೀನಿ ಇವತ್ತು. ಸೊ ಯಾರೆಲ್ಲ ಬಾರ್ನ್ ಆನ್ 3, 12, 21, 30 ಯಾವುದೇ ತಿಂಗಳಿನ 3ನೇ ತಾರೀಕು, 12ನೇ ತಾರೀಕು, 21 ಮತ್ತು 30ನೇ ತಾರೀಕು ಯಾರು ಬಾರ್ನ್ ಆಗಿದ್ದಾರೆ ನಿಮ್ದು ಡ್ರೈವರ್ ನಂಬರ್ 3 ಬರುತ್ತೆ. ಸೊ ನಿಮ್ಮ ಒಂದು ಲೈಫು ಈಗ ಅಪ್ಕಮಿಂಗ್ 2 ಮಂತ್ಸ್ ಹೇಗಿರುತ್ತೆ ಅಂತ ಒಂದು ನೋಡೋಣ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರಿಪ್ಷನ್ ಮಾಡಿ, ಕಮೆಂಟ್ಸ್ ಎಲ್ಲ ಹಾಕ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್, ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಸೊ ಹೀಗೆ ಸಪೋರ್ಟ್ನ ಮಾಡ್ತಾ ಇರಿ ಅಂತ ಕೇಳ್ತೀನಿ. ಹಾಗೆ ಲೈಕ್ ಕೊಡೋದನ್ನ ಮರಿಬೇಡಿ, ದಯವಿಟ್ಟು ಲೈಕ್ ಕೊಡಿ. ಯಾರಿಗೆಲ್ಲ ನೀಡಿದೆ ಅನ್ಸುತ್ತೆ ಅವರಿಗೆ ಶೇರ್ ಮಾಡಿ. ಪರ್ಸನಲ್ ರೀಡಿಂಗ್ ಬೇಕಿದ್ರೆ ನಾನು ಕೊಟ್ಟಿರೋಂಥ ನಂಬರ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ. ನನ್ನ ಬಗ್ಗೆ ಜಾಸ್ತಿ ಇನ್ಫೋ ಬೇಕು ಅಂದರೆ ಪ್ಲೀಸ್ ಗೋ ಅಂಡ್ ಚೆಕ್ ಮೈ ಚಾನಲ್ ಬಯೋ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು ರಾಧಾಕೃಷ್ಣ. ರಾಧೆ ರಾಧೆ. ಪ್ಲೀಸ್ ಗೈಡ್ ನೆಕ್ಸ್ಟ್ ಅಪ್ಕಮಿಂಗ್. ವಾವ್, ಫಸ್ಟ್ ಕಾರ್ಡ್ ಮೆಜಿಷಿಯನ್ ಕಾರ್ಡ್, ಬ್ಯೂಟಿಫುಲ್ ಕಾರ್ಡ್. 3 ರಿಸೆಂಬಲ್ ಗುರುಗ್ರಹ. ಓಕೆನಾ? ಸೊ ನೀವು ಏನ್ ಅನ್ಕೊಂತೀರಾ ಅದನ್ನೆಲ್ಲ ಮ್ಯಾನಿಫೆಸ್ಟ್ ಮಾಡುವಂತ ಶಕ್ತಿ ನಿಮ್ಗಿದೆ. ಅಪ್ಕಮಿಂಗ್ 2 ಮಂತ್ಸ್ ಅಲ್ಲಿ, ಈ ಇಯರ್ ಅಲ್ಲಿ ಏನೋ ಒಂದು ಇಯರ್ ಎಂಡ್ ಒಳಗೆ ನಾನು ಏನೋ ಒಂದು ಅಚೀವ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ. ಸೊ ಖಂಡಿತ ಅದನ್ನ ಅಚೀವ್ ಮಾಡ್ತಾ ಇದ್ದೀರಾ. ಅಂಡ್ ಆಲ್ ದ ರಿಸೋರ್ಸಸ್, ಆಲ್ ದ ಇಂಟೆಲಿಜೆನ್ಸ್ ಯು ಹ್ಯಾವ್. ಓಕೆ, ಅಂಡ್ ಕೆಲವರು ಪಾಸ್ಟ್ ಇಂದ ಮೂವ್ ಆನ್ ಆಗ್ತಾ ಇದ್ದೀರಾ. ವಾವ್, ದ ಫೂಲ್ ಕಾರ್ಡ್. ನೀವು ಬಿಗಿನಿಂಗ್ ನ ಮಾಡ್ತಿದ್ದೀರಾ ಲೈಫಲ್ಲಿ. ಓಕೆ, ಈ ರೀಡಿಂಗ್ ಯಾವಾಗ ನಿಮಗೆ ಸಿಗುತ್ತೋ ಅವಾಗಿಂದ ನೆಕ್ಸ್ಟ್ 2 ಮಂತ್ಸ್ ವರೆಗೂ ಅಪ್ಲೈಡ್ ಆಗುತ್ತೆ. ಆಕ್ಚುಲಿ ಅಂದ್ರೆ ಲೈಕ್ ಅಲ್ಲಿವರೆಗೂ ನೀವು ಎನರ್ಜೀಸ್ನ ಕನೆಕ್ಟ್ ಮಾಡ್ಕೊಬಹುದು. ಬಿಕಾಸ್ ಅಪ್ಕಮಿಂಗ್ 2 ಮಂತ್ಸ್ ಅಂತ ಹೇಳ್ಬಿಟ್ಟೆ ನಾನು ಕ್ವಶನ್ ಫ್ರೇಮ್ ಮಾಡಿ ತೆಗಿತಾ ಇರೋದು ಎನರ್ಜೀಸ್ನ. ಓಕೆ ಓಕೆ, ರಾಧಾ ಕೃಷ್ಣ ರಾಧಾ ಕೃಷ್ಣ, ರಾಧೆ ಶ್ಯಾಮ್ ರಾಧೆ ಶ್ಯಾಮ್ ರಾಧೆ ಶ್ಯಾಮ್ ರಾಧೆ ಶ್ಯಾಮ್. ಥ್ಯಾಂಕ್ ಯು ರಾಧೆ ಶ್ಯಾಮ್, ಥ್ಯಾಂಕ್ ಯು ಫಾರ್ ಗೈಡಿಂಗ್ ಮೈ ವಿವೋಸ್. ವಾವ್, ಇದನ್ನ ಮೇಜರ್ ಅರ್ಕಾನಸೇ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸಿ, ಎಲ್ಲ ಒಳ್ಳೊಳ್ಳೆ ಕಾರ್ಡ್ಸ್ ಬರ್ತಿದೆ, ಮೇಜರ್ ಕಾರ್ಡ್ಸ್ ಜಾಸ್ತಿ ಇದೆ ಅಲ್ಲ. 3 ಬಂದ್ಬಿಟ್ಟು ಗುರುಗ್ರಹ ಅಂತ ಹೇಳಿದೆ. ಸೊ ನೀವೇ ಒಂದು ಆಕ್ಚುಲಿ ನಾಲೆಜಬಲ್ ಪರ್ಸನ್ನು. ನಿಮ್ಗೆ ವಿಸ್ಡಮ್ಮು ಜಾಸ್ತಿ ಇರುತ್ತೆ, ಬುದ್ಧಿವಂತಿಕೆನೂ ಜಾಸ್ತಿ ಇರುತ್ತೆ, ನಾಲೆಡ್ಜು ಜಾಸ್ತಿ ಇರುತ್ತೆ. ಓಕೆ, ಬೇರೆಯವ್ರಿಗೆ ಗೈಡ್ ಮಾಡುವಂತಹ ಕೆಪಾಸಿಟಿ ನಿಮಗಿರುತ್ತೆ. ಸೊ ಅಂಥವ್ರು ನಿಮ್ಮ ಲೈಫನ್ನ ನೀವು ಚೆನ್ನಾಗಿ ಮಾಡ್ಕೊಳ್ದೇ ಇರ್ತೀರಾ. 100% ಚೆನ್ನಾಗಿ ಮಾಡ್ಕೋತೀರಾ. ಸಿ, ಇದು 9 ಆಫ್ ಕಪ್ಸ್ ಬಂದ್ಬಿಟ್ಟು ವಿಶ್ ಫುಲ್ಫಿಲ್ಮೆಂಟ್. ಓಕೆ, ಸೊ ಯಾರೆಲ್ಲ ಕರಿಯರಲ್ಲಿ ಗ್ರೋತ್ ನೋಡ್ತಾ ಇದ್ದೀರಾ, ಕರಿಯರಲ್ಲಿ ಇನ್ನೂ ನೆಕ್ಸ್ಟ್ ಲೆವೆಲಿಗೆ ಹೋಗ್ಬೇಕು ಅಂತ ಅನ್ಕೊಂಡು ಯೋಚನೆ ಮಾಡಿ ಅದ್ರ ಮೇಲೆ ವರ್ಕ್ ಮಾಡ್ತಿದ್ದೀರಾ, ಖಂಡಿತವಾಗ್ಲೂ ಒಂದು ಕರಿಯರಲ್ಲಿ ಬಿಗ್ ಗ್ರೋತ್ನ ನೋಡ್ಬೋದು. ಅಪ್ಕಮಿಂಗ್ 2 ಮಂತ್ಸ್ ಅಲ್ಲಿ ಒಳ್ಳೆ ಪ್ರೋಗ್ರೆಷನ್ನ ನೋಡ್ಬೋದು. ಸೊ ಕೆಲವರೆಲ್ಲ ಇಲ್ಲಿ ನಿಮ್ಮ ಒಂದು ಪಾರ್ಟ್ನರ್ ಇಂದ ಒಂದೇನೋ ಒಂದು ಮೆಸೇಜಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಆ ಮೆಸೇಜ್ ಕೂಡ ಸಿಗ್ತಾ ಇದೆ. ಅಥವಾ ಏನೋ ಒಂದು ಸಮಥಿಂಗ್ ಹಿಂದೆ ನೀವೇನೋ ಒಂದು ಮಾಡಿದ್ದೀರಾ, ಆ ಪ್ರಾಜೆಕ್ಟ್ ಅಥವಾ ಒಂದು ರಿಲೇಶನ್ಶಿಪ್ ಅಲ್ಲಿ ಒಂದು ಕಮ್ಯುನಿಕೇಶನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ. ಖಂಡಿತವಾಗ್ಲೂ ಕಮ್ಯುನಿಕೇಶನ್ ಬರ್ತಾ ಇದೆ. ಅಂಡ್ ಹೊಸ ಆಫರ್ಸ್ ಕಾಣಿಸ್ತಾ ಇದೆ. ಯಾರು ಕಾರ್ಮಿಕ್ ಸೈಕಲ್ಸ್ ಎಲ್ಲ ಕಂಪ್ಲೀಟ್ ಮಾಡಿದಿರಾ, ಸೊ ನಿಮಗೆ ಹೊಸ ಆಫರ್ಸ್ ಬರ್ತಿರೋದು ಕಾಣಿಸ್ತಿದೆ. ಏಸ್ ಆಫ್ ಕಪ್ಸ್, ಹೊಸ ಲವ್ ಆಫರ್ ಬರ್ತಾ ಇದೆ. ಅದು ವಿತ್ ಏಂಜಲಿಕ್ ಬ್ಲೆಸ್ಸಿಂಗ್ ಆಗಿರುತ್ತೆ. ಆ್ಯಂಡ್ ವೆರಿ ಎಮೋಷನಲಿ ಕಂಪ್ಯಾಟಿಬಿಲಿಟಿ ಅಂತೀವಲ್ಲ, ಸೊ ಆ ಎಮೋಷನಲ್ ಫುಲ್ಫಿಲ್ಮೆಂಟು ಮತ್ತು ಎಮೋಷನಲ್ ಕಂಪ್ಯಾಟಿಬಿಲಿಟಿ ಚೆನ್ನಾಗಿರುತ್ತೆ. ಬ್ಯೂಟಿಫುಲ್ ಕಾರ್ಡ್ಸ್, ಕಿಂಗ್ ಆಫ್ ವೈನ್ಸ್, ಕಿಂಗ್ ಆಫ್ ಸೋಟ್ಸ್ ಆ್ಯಂಡ್ 9 ಆಫ್ ಕಪ್ಸ್. ದ ಫುಲ್ ಕಾರ್ಡ್ ಏನು ಹೇಳುತ್ತೆ ಅಂತ ಅಂದರೆ, ನೀವು ಬಿಗಿನಿಂಗ್ ಕಡೆ ಹೋಗ್ತಾ ಇದ್ದೀರಾ. ಬಟ್ ಸ್ವಲ್ಪ ಎಚ್ಚರಿಕೆ ಇರಲಿ. ನಿಮ್ಮ ಜೊತೆಯಲ್ಲಿ ಯಾರು ಲಾಯಲ್ ಪರ್ಸನ್ಸ್ ಇರ್ತಾರೆ, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಗೊಂದು ಒಳ್ಳೆ ಅಡ್ವೈಸ್ನ ಮಾಡ್ತಿರ್ತಾರೆ. ಸೊ ನೀವು ತುಂಬ ಕೇರ್ ಫ್ರೀ ಆಗಿ ಮೂವ್ ಆಗ್ತಿರ್ತೀರಾ. ಸ್ವಲ್ಪ ನೀವು ಪ್ರಿಕಾಷನ್ಸ್ನ ತಗೋಬೇಕಾಗತ್ತೆ. ಕ್ರಿಯೇಟಿವಿಟಿನ ಐಡೆಂಟಿಫೈ ಮಾಡಿ ವರ್ಕ್ ಮಾಡೋಕ್ಕೆ ಶುರು ಮಾಡ್ತೀರಾ. ನಿಮ್ಮಲ್ಲಿರುವಂಥ ಒಂದು ಕ್ರಿಯೇಟಿವಿಟಿನ ಐಡೆಂಟಿಫೈ ಮಾಡಿ ಅದ್ರ ಮೇಲೆ ನೀವು ವರ್ಕ್ ಮಾಡೋಕ್ಕೆ ಶುರು ಮಾಡಿ. ಎಸ್, ಸೊ ಯಾರಾದರೂ ಸಜೆಷನ್ ಕೊಟ್ಟರೆ ನಿಮ್ಮ ಸುತ್ತ ಲಾಯಲ್ ಫ್ರೆಂಡ್ಸು, ದಯವಿಟ್ಟು ಅದನ್ನ ತಗೊಳ್ಳಿ. ಎಸ್, ಬ್ಯೂಟಿಫುಲ್ ಕಾರ್ಡ್ಸ್ ಬಂದಿದೆ. ವಾವ್, ಸಿ, ಮ್ಯಾರೇಜ್ ಕಾರ್ಡ್ ಬಂದಿದೆ, ಹೊಸ ಆಫರು. ಆ್ಯಂಡ್ ಅದು ಹೆಂಗೆ ಎಂಡ್ ಆಗುತ್ತೆ ಅಂದರೆ, ಮ್ಯಾರೇಜಲ್ಲಿ ಎಂಡ್ ಆಗುತ್ತೆ, ಸ್ಟೆಬಿಲಿಟಿಯಲ್ಲಿ ಎಂಡ್ ಆಗುತ್ತೆ. ಸೊ ಈ ಹಿಂದೆ ಏನಾದರೂ ರಿಲೇಷನ್ಶಿಪ್ಪಲ್ಲಿ ತುಂಬ ಸಫರ್ ಆಗಿದ್ರಿ. ವಾವ್, ದ ವರ್ಲ್ಡ್ ಕಾರ್ಡ್, ಸೋ ಮೆನಿ ಮೇಜರ್ ಅರ್ಕಾನಸ್ ಬಂದಿದೆ. ನಂಬರ್ 3, ಬ್ಯಾಂಗ್ ನಂಬರ್ 3. ಓಕೆ,
ಸೋ ಮೆನಿ ಮೇಜರ್ ಅರ್ಕಾನಸ್ ಬಂದಿದೆ. ಒಂದು ಸೈಕಲ್ನ ಕಂಪ್ಲೀಟ್ ಮಾಡಿ ಒಂದು ಹೊಸ ಲೈಫಿಗೆ, ಹೊಸ ಸೈಕಲ್ಗೆ ಎಂಟರ್ ಆಗ್ತಾ ಇದ್ದೀರಾ. ಒಂದು ಸ್ಟೆಬಿಲಿಟಿನ ಲೈಫಲ್ಲಿ ಅಟ್ರಾಕ್ಟ್ ಮಾಡ್ತಿದ್ದೀರಾ. ಈವನ್ ಫೈನಾನ್ಷಿಯಲಿ ಕೂಡ ನೀವು ಸ್ಟೇಬಲ್ ಆಗ್ತಾ ಇದ್ದೀರಾ. ಇಲ್ಲಿವರೆಗೂ ಏನಾದ್ರು ಸ್ವಲ್ಪ ಫಿನಾನ್ಷಿಯಲಿ ನೀವು ಸ್ಟ್ರಗಲ್ ಮಾಡ್ತಾ ಇದ್ರಿ ಅಂದ್ರೆ ಇಲ್ಲ, ಖಂಡಿತವಾಗ್ಲೂ ನೀವು ಸ್ಟೇಬಲ್ ಆಗ್ತೀರಾ. ಆಲ್ರೆಡಿ ನೀವು ಒಂದು ಡಿಸಿಷನ್ ನ ಮಾಡಿ ಇಟ್ಕೊಂಡಿದ್ದೀರಾ ಮೈಂಡ್ ಅಲ್ಲಿ. ಸೊ ಆ ಡಿಸಿಷನ್ಗೆ ನೀವು ಸ್ಟಿಕ್ ಆನ್ ಆಗಿರಿ. ನಿಮ್ಗೆ ಏನೋ ಒಂದು ಸ್ಟ್ರಗಲ್ ಕಾಣಿಸ್ತಿದೆ, ಏನೋ ಒಂದು ಹರ್ಡಲ್ ಕಾಣಿಸ್ತಿದೆ ಎದುರುಗಡೆ. ಸೊ ನೀವು ಭಯ ಪಡ್ತಾ ಇದ್ದೀರಾ, ಇಲ್ಲ ನಾನು ಹೋದ್ರೆ ಈ ಸ್ಟ್ರಗಲ್ನ ನಾನು ದಾಟ್ಕೊಂಡು ಹೋಗ್ತೀನೋ ಇಲ್ವೋ ಅನ್ನೋದು ಒಂದು ಮೈಂಡ್ ಅಲ್ಲಿ ನೆಗೆಟಿವ್ ಥಾಟ್ ಇದೆ. ಬಟ್ ನೀವು ರಿಸ್ಕ್ ನ ತಗೊಳಕ್ಕೆ ರೆಡಿಯಾಗಿ ಧೈರ್ಯವಾಗಿ ಮುಂದೆ ಹೋದ್ರೆ ಆ ಸ್ಟ್ರಗಲ್ ನ ದಾಟಿ ನೀವು ಸಕ್ಸಸ್ ಕಡೆಗೆ ಹೋಗ್ತೀರಾ ಅಂತ ಕಾರ್ಡ್ಸ್ ಹೇಳ್ತಾ ಇದೆ, ಎನರ್ಜಿ ಹೇಳ್ತಾ ಇದೆ. ಅಂಡ್ ಯು ಹ್ಯಾವ್ ಆಲ್ ದಿ ಕೆಪಾಸಿಟಿ ಟು ಮ್ಯಾನಿಫೆಸ್ಟ್ ವಾಟ್ ಎವರ್ ಯು ವಾಂಟ್. ಎಲ್ಲ ನಿಮ್ಮ ಹತ್ರನೇ ಇದೆ. ಎವ್ರಿ ರಿಸೋರ್ಸಸ್, ಎವ್ರಿ ನಾಲೆಡ್ಜ್, ಎವ್ರಿ ಇಂಟೆಲಿಜೆನ್ಸ್ ಎಲ್ಲ ನಿಮ್ಮ ಹತ್ರ ಇದೆ. ಓನ್ಲಿ ಥಿಂಗ್ ಯು ಹ್ಯಾವ್ ಟು ಡಿಸೈಡ್ ದಟ್ ನೀವು ಮಾಡಲೇಬೇಕು ಅನ್ನೋದನ್ನ ಡಿಸಿಷನ್ ನೀವು ಮಾಡಿ ಅದ್ರ ಮೇಲೆ ನೀವು ವರ್ಕ್ ಮಾಡಿದ್ರೆ ಖಂಡಿತವಾಗ್ಲೂ ಸಕ್ಸಸ್ ಇದೆ. ಅಂಡ್ ಈವನ್ ರಿಲೇಶನ್ಶಿಪ್ ಅಷ್ಟೇ, ಬ್ಯೂಟಿಫುಲ್ ರಿಲೇಶನ್ಶಿಪ್, ಹ್ಯಾಪಿ ಫ್ಯಾಮಿಲಿ, ಹ್ಯಾಪಿ ಹೋಮು, ಸ್ಟೆಬಿಲಿಟಿ, ಸೆಲೆಬ್ರೇಷನ್ ಎಲ್ಲ ಕಾಣಿಸ್ತದೆ. ಅಮೇಝಿಂಗ್ ಅಂದ್ರೆ ಅಮೇಝಿಂಗ್ ಕಾರ್ಡ್ಸ್ ಬಂದಿದೆ. ಇಷ್ಟು ರೀಡಿಂಗ್ ಅಲ್ಲಿ ಮೂರು ಸೀರೀಸ್ ಆಯ್ತಲ್ಲ, ಸಾರಿ 2 ಸೀರೀಸ್ ಆಯ್ತಲ್ಲ, ಈ 3ನೇ ಸೀರೀಸ್ ಅಲ್ಲೇ 3ನೇದೇ ಇದು ಸೀರೀಸು. ಸೊ ಈ ಸೀರೀಸ್ ಅಲ್ಲೇ ಆಕ್ಚುಲಿ ತುಂಬಾ ಪಾಸಿಟಿವ್ ಮತ್ತೆ ತುಂಬಾನೇ ಮೇಜರ್ ಅರ್ಕಾನಸ್ ಬಂದಿರೋದು. ಅಂದ್ರೆ ಲೈಕ್ ಯು ವರ್ಕ್ ಫಾರ್ ಮೇಜರ್ ಪರ್ಪಸ್. ನೀವು ವರ್ಕ್ ಮಾಡೋದೇ ಮೇಜರ್ ಪರ್ಪಸ್ಗೆ ನೀವು ವರ್ಕ್ ಮಾಡ್ತಿರ್ತೀರಾ. ಸೊ ವೆರಿ ಬ್ಯೂಟಿಫುಲ್ ಇದೆ. ಅಂಡ್ ಒಂದು ಸೈಕಲ್ನ ನೀವು ಕಂಪ್ಲೀಟ್ ಮಾಡಿ ಮುಂದೆ ಹೋಗ್ತಾ ಇದ್ದೀರಾ. ಸೊ 444 ಏಂಜಲಿಕ್ ನಂಬರ್ ಯಾರು ನೋಡ್ತಾ ಇದ್ದೀರಾ, ಅಂಡ್ 101010 ಯಾರು ನೋಡ್ತಿದ್ದೀರಾ, 1111 ಯಾರು ನೋಡ್ತಿದ್ದೀರಾ, ಪ್ಲೀಸ್ ಕಮೆಂಟ್ ಅಲ್ಲಿ ಹೇಳಿ. ಅಂಡ್ ಯಾರೆಲ್ಲ ಟ್ರಾವೆಲಿಂಗ್ ಮಾಡಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ ಯು ಕ್ಯಾನ್ ಟ್ರಾವೆಲ್. ಈ 2 months ಅಲ್ಲಿ ನೀವು ಟ್ರಾವೆಲ್ ಮಾಡೋ ಚಾನ್ಸಸ್ ಇದೆ. ಅಂಡ್ ಯಾರಾದ್ರೂ ಫಾರಿನ್ ಅಲ್ಲಿ ಜಾಬ್ಗೆ ಟ್ರೈ ಮಾಡ್ತಿದ್ರೆ ಎಸ್ ಯು ವಿಲ್ ಗೆಟ್ ದಿಸ್ ಇಯರ್ ಓನ್ಲಿ, ಯು ವಿಲ್ ಗೆಟ್ ದ ಆಪರ್ಚುನಿಟಿ ಟು ಗೋ ಟು ಫಾರಿನ್. ಪ್ರೊಫೆಷನಲಿ ನಾನಿಲ್ಲ ಫಾರಿನ್ಗೆ ಹೋಗ್ಬೇಕು, ಅಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ತಗೋಬೇಕು, ಆ ಥರ ಯಾರಿಗಾದ್ರು ಥಾಟ್ ಇದ್ದು ಟ್ರೈ ಮಾಡ್ತಾ ಇದ್ರೆ ಎಸ್ ಯು ವಿಲ್ ಡೆಫಿನೆಟ್ಲಿ ಗೋ. ಓಕೆ, 333 ಯಾರಾದ್ರೂ ನೋಡ್ತಿದ್ರೆ ಏಂಜಲಿಕ್ ನಂಬರ್ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಓಕೆನಾ? ಸೊ ಫ್ಯೂಚರ್ ಬಗ್ಗೆ ಒಳ್ಳೆ ಸ್ಟ್ರಾಟಜಿನ ಮಾಡ್ತಾ ಇದ್ದೀರಾ ನೀವು. ಈ ತರ ಹೋದ್ರೆ ನನ್ನ ಲೈಫ್ ಹಿಂಗಿರತ್ತೆ ಹಾಗಿರತ್ತೆ ಅಂತ. ಎಸ್, ಖಂಡಿತವಾಗ್ಲೂ ನೀವು ಒಳ್ಳೆ ಪ್ಲಾನಿಂಗ್ ನೇ ಮಾಡ್ಕೋತಾ ಇದ್ದೀರಾ. ಮಾಡಿ, ತುಂಬಾ ಚೆನ್ನಾಗಿದೆ. ಅಂಡ್ ಕೆಲವರೆಲ್ಲ ಪಾಸ್ಟ್ ಥಿಂಗ್ಸ್ ಇಂದ ಮೂವ್ ಆಗ್ತಾ ಇದಾರೆ. ಈಗ ಮೂವ್ ಆಗ್ಬೇಕಾದ್ರೆ ಸ್ವಲ್ಪ ಅದು ಟಫೆಸ್ಟ್ ಜರ್ನಿ ಅಂತ ಅನ್ಸುತ್ತೆ. ವಿತ್ ಫ್ಯಾಮಿಲಿ ಮೂವ್ ಆಗ್ತಾ ಇದ್ದೀರಾ ಬೇರೆ ಕಡೆಗೆ. ಅದು ಪ್ರೊಫೆಷನಲಿನೂ ಕೂಡ ಕೆಲವೊಮ್ಮೆ ನಿಮ್ಗೆ ಟ್ರಾನ್ಸ್ಫರ್ಸ್ ಎಲ್ಲ ಬಂದು ಡಿಸ್ಟರ್ಬ್ ಆಗುವಂತ ಚಾನ್ಸ್ ಇದೆ. ಸೊ ಆತರ ಏನಾದ್ರು ಇದ್ರೆ ಡೆಫಿನೆಟ್ಲಿ ಮೂವ್ ಆಗಿ ಅದನ್ನ ರೆಸಿಸ್ಟ್ ಮಾಡಕ್ ಹೋಗ್ಬಿಡಿ. ಬಿಕಾಸ್ ಅದರಿಂದ ಈಗ ನಿಮ್ಗೆ ಸಮಸ್ಯೆ ಆದ್ರೂ, ಈಗ ಸ್ವಲ್ಪ ಪೇನ್ಫುಲ್ ಅಂತ ಅನ್ಸಿದ್ರು ಕೂಡ ಇನ್ ಫ್ಯೂಚರ್ ಅಲ್ಲಿ ನಿಮ್ಗೆ ಅದು ಒಳ್ಳೆ ರಿಸಲ್ಟ್ ಅನ್ನ ತಂದು ಕೊಡುತ್ತೆ. ನಥಿಂಗ್ ಟು ವರಿ. ಫ್ಯಾಮಿಲಿ ಜೊತೆಗೆ ನೀವು ಮೂವ್ ಆಗಿ. ಓಕೆ, ಅಂಡ್ ಲಾಟ್ ಆಫ್ ಲವ್, ಹಾರ್ಮೋನಿ, ಅಬಂಡನ್ಸ್ ನಿಮ್ಮ ಲೈಫ್ ಅಲ್ಲಿ ಅಪ್ಕಮಿಂಗ್ 2 months ಅಲ್ಲಿ ಅಟ್ರಾಕ್ಟ್ ಮಾಡ್ತಿದ್ದೀರಾ. ಸೊ ಸ್ವಲ್ಪ ನೀವು ವರ್ಕ್ ಅಲ್ಲೂ ಏನ್ ಮಾಡ್ಬೇಕು, ಕೊಲಾಬ್ರೇಷನ್ ಅಲ್ಲಿ ವರ್ಕ್ ಮಾಡ್ಬೇಕಾಗತ್ತೆ. ನಿಮ್ಮ ವರ್ಕಿಂಗ್ ಪ್ಲೇಸ್ ಅಲ್ಲಿ ನೀವು ನಿಮ್ ಜೊತೆ ಎಕ್ಸ್ಪೀರಿಯನ್ಸ್ ಇರುವಂತ ಯಾರು ಪರ್ಸನ್ಸ್ ಇದ್ರೆ ಅವ್ರದ್ದು ಗೈಡೆನ್ಸ್ ಅನ್ನು ತಗೊಳ್ಳಿ. ಇಲ್ಲ ನಿಮ್ಮ ಹೈಯರ್ ಯಾರು ಇರ್ತಾರಲ್ಲ, ಹೈಯರ್ ಪರ್ಸನ್ಸ್, ಸೊ ಅವ್ರ ಹತ್ರ ಗೈಡೆನ್ಸ್ ಅನ್ನ ತಗೊಂಡು ಒಂದು ಕೊಲಾಬ್ರೇಷನ್ ಅಲ್ಲಿ ವರ್ಕ್ ಅನ್ನ ಮಾಡಿ. ಖಂಡಿತವಾಗ್ಲೂ ಅದರಲ್ಲೂ ಕೂಡ ನೀವು ಸಕ್ಸಸ್ ಅನ್ನ ನೋಡ್ತೀರಾ. ನಿಮ್ಮ ಬಿಸ್ನೆಸ್ ಅಲ್ಲೂ ಕೂಡ ಸಕ್ಸಸ್ ಅನ್ನ ನೋಡ್ತಾ ಇದ್ದೀರಾ. ವೆರಿ ಪ್ಯಾಷನೇಟ್ ಆಗಿ ನೀವು ನಿಮ್ಮ ಪ್ರೊಫೆಷನ್ ಮೇಲೆ, ನಿಮ್ಮ ಕರಿಯರ್ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ. ಸೊ ಓನ್ಲಿ ಏನು ನೀವು ಮೈಂಡ್ ಅಲ್ಲಿ ಇಟ್ಕೊಬೇಕು ಅಂದ್ರೆ ನಿಮ್ದೇ ಆದಂತ ಒಂದು ನೆಗೆಟಿವ್ ಥಾಟ್ಸ್ ನಿಮ್ಗೆ ಅವಾಗವಾಗ ಡಿಸ್ಟರ್ಬ್ ಮಾಡ್ತಿರುತ್ತೆ, ಮತ್ತೆ ನಿಮ್ಗೆ ಮುಂದೆ ಹೋಗೋದಕ್ಕೆ ಅದೇ ತಡಿತಾ ಇರುತ್ತೆ. ಸೊ ಆ ನೆಗೆಟಿವ್ ಥಾಟ್ಸ್ ಇಂದ ನೀವು ಹೊರಗಡೆ ಬರ್ಬೇಕಾಗತ್ತೆ. ಅಷ್ಟು ಬಿಟ್ರೆ ಇನ್ನೆಲ್ಲದು ಬ್ಯೂಟಿಫುಲ್ ಇದೆ, ವೆರಿ ವೆರಿ ಪಾಸಿಟಿವ್ ಇದೆ. ಅಂಡ್ ಸಿ ದ ಬಾಟಮ್ ಆಫ್ ದ ಡೆಕ್ ಅಗೇನ್ ವೀಲ್ ಆಫ್ ಫಾರ್ಚೂನ್. ದಿಸ್ ಇಸ್ ವೆರಿ ಬ್ಯೂಟಿಫುಲ್. ದ ವರ್ಲ್ಡ್ ಕಾರ್ಡ್ ಅಂಡ್ ದ ವೀಲ್ ಆಫ್ ಫಾರ್ಚೂನ್. ಯು ಆರ್ ಚೇಂಜಿಂಗ್ ಯುವರ್ ಲಕ್ ಆಕ್ಚುಲಿ. ಯುವರ್ ಗುಡ್ ಲಕ್, ನಿಮ್ಮ ಗುಡ್ ಲಕ್ ಏನಿದೆ ಅಲ್ಲ, ಸೊ ಅದು ತುಂಬಾನೇ ನಿಮ್ಗೆ ಲೈಫಲ್ಲಿ ಪ್ರಾಸ್ಪರಿಟಿ ಆಗಿರ್ಬೋದು, ಅಬಂಡೆನ್ಸ್ ಆಗಿರ್ಬೋದು, ಲಾಟ್ ಆಫ್ ಮನಿ ಆಗಿರ್ಬೋದು, ಒಂದು ಲವ್ ಲೈಫ್ ಅಲ್ಲಿ ಸ್ಟೆಬಿಲಿಟಿ ಇರ್ಬೋದು, ಮ್ಯಾರೇಜ್ ಲೈಫ್ ಅಲ್ಲಿ ಸ್ಟೆಬಿಲಿಟಿ ಇರ್ಬೋದು, ಎಲ್ಲದನ್ನು ತಂದು ಕೊಡ್ತಾ ಇದೆ. ಸೊ ಯು ಆರ್ ಚೇಂಜಿಂಗ್ ಯುವರ್ ಲಕ್ ಕಂಪ್ಲೀಟ್ಲಿ. ಗಾಡ್ ಈಸ್ ಆನ್ ಯುವರ್ ಸೈಡ್, ಲಕ್ ಈಸ್ ಆನ್ ಯುವರ್ ಸೈಡ್ ಅಂತಾನೆ ಹೇಳ್ಬೋದು. ಅಮೇಝಿಂಗ್ ಕಾರ್ಡ್ಸ್ ಬಂದಿದೆ, ವೆರಿ ವೆರಿ ಅಮೇಝಿಂಗ್. ನಿಮ್ಗೆ ಏನಾದ್ರು ನೆಗೆಟಿವ್ ಥಾಟ್ಸ್ ಬಂದ್ರೆ ಈ 2 ಕಾರ್ಡನ್ನ ಬೇಕಾದ್ರೆ ಸ್ಕ್ರೀನ್ ಶಾಟ್ ಮಾಡ್ಕೊಳ್ಳಿ. ಸ್ಕ್ರೀನ್ ಶಾಟ್ ಮಾಡ್ಕೊಂಡು ಇದನ್ನ ವಾಲ್ ಪೇಪರಿಗೆ ಹಾಕೊಳ್ಳಿ. ಐ ಆಮ್ ಚೇಂಜಿಂಗ್ ಮೈ ಡೆಸ್ಟಿನಿ ಅಥವಾ ಮೈ ಲಕ್ ಈಸ್ ಆನ್ ಅಥವಾ ಲಕ್ ಈಸ್ ಆನ್ ಮೈ ಸೈಡ್. ಓಕೆ, ಎಷ್ಟು ಶಾರ್ಟ್ ಆಗುತ್ತೋ ಆ ಥರ ಹಾಕೊಳ್ಳಿ. ಚೇಂಜಿಂಗ್ ಮೈ ಡೆಸ್ಟಿನಿ ಅಥವಾ ಲಕ್ ಈಸ್ ಆನ್ ಮೈ ಸೈಡ್. ಇಲ್ಲ ಅಂದ್ರೆ ಗುಡ್ ಡೇಸ್ ಆರ್ ಅಹೆಡ್, ಹಂಗೇನಾದ್ರೂ ಒಂದು ಪಾಸಿಟಿವ್ ಆಗಿ ಒಂದು ಹಾಕೊಳ್ಳಿ. ಸೊ ದಟ್ ನಿಮ್ಗೆ ಯಾವಾಗೇ ನೆಗೆಟಿವ್ ಥಾಟ್ ಬಂದು ನೀವು ಅದ್ರಲ್ಲಿ ಟ್ರ್ಯಾಪ್ ಆದ್ರಿ ಅಂದ್ರೆ
ಅದನ್ನ ನೋಡಿದಾಗೆಲ್ಲ ಯು ಫೀಲ್ ಪಾಸಿಟಿವ್ ಅಂಡ್ ಮೋಟಿವೇಟೆಡ್. ಓಕೆ, ವೆರಿ ಬ್ಯೂಟಿಫುಲ್ ಕಾರ್ಡ್ಸ್. ಏಂಜಲಿಕ್ ಗೈಡೆನ್ಸ್ ಅನ್ನೋದೇ ನೋಡೋಣ. ಓಕೆ, ಥ್ಯಾಂಕ್ ಯು ಏಂಜಲ್ಸ್. ಪ್ಲೀಸ್ ಗೈಡ್. ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್ ಅಂತ ಹೇಳಿದ್ದಾರೆ. ನಾನು ಅವಾಗಲೇ ಹೇಳಿದೆ, ಗೈಡೆನ್ಸ್ನ ನೀವು ತಗೋಬೇಕಾಗತ್ತೆ. ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರಾದರೂ ಗೈಡೆನ್ಸ್ ಕೊಟ್ಟರೆ, ಅಥವಾ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಲಾಯಲ್ ಇರುವಂಥ ಪರ್ಸನ್ಸ್ ಯಾರಾದ್ರು ನಿಮಗೆ ಗೈಡೆನ್ಸ್ ಕೊಟ್ಟರೆ ಕೆಲವೊಂದು ವಿಷಯದಲ್ಲಿ, ಅಂದರೆ ಕೆಲವೊಮ್ಮೆ ನೀವು ಕೇರ್ ಫ್ರೀ ಆಗಿ ಮೂವ್ ಆಗ್ತಿರ್ತೀರ, ತುಂಬ ಒಂದು ಎಂತೂಸಿಯಾಸ್ಟಿಕ್ ಆಗಿ, ಬಟ್ ಎದುರುಗಡೆ ಇರುವಂತಹ ಏನೋ ಒಂದು ತಿಂಗಿಗೆ ಪ್ರಿಕಾಷನ್ಸ್ನ ನೀವು ತಗೊಳ್ಳೋದನ್ನ ಮರ್ತಿರ್ತೀರಾ. ಸೊ ಅಂತ ಟೈಮಲ್ಲಿ ನಿಮ್ಮ ಸುತ್ತನೇ ಇರೋರು ನಿಮಗೆ, ಅಥವಾ ಯೂನಿವರ್ಸು ಡೈರೆಕ್ಟಾಗಿ ನಿಮ್ಗೆ ಹೇಳಲ್ಲ, ನಿಮಗೆ ಬೇರೆಯವ್ರ ಮುಖಾಂತರ ಹೇಳಿಸ್ತಾ ಇರ್ತಾರೆ. ಸೊ ಅವಾಗ ಏನ್ ಮಾಡ್ಬೇಕಾಗುತ್ತೆ, ಸ್ವಲ್ಪ ಅದ್ರ ಬಗ್ಗೆ ಗಮನನ ಕೊಟ್ಟು ನೀವು ಏನಂತಾರೆ ಪ್ರಿಕಾಷನ್ಸ್ನ ತಗೊಂಡ್ಬಿಟ್ಟು ಲೈಫಲ್ಲಿ ಮೂವ್ ಆಗ್ಬೇಕಾಗತ್ತೆ. ಈ ರೀತಿ ಮಾಡ್ತು ಅಂದ್ರೆ ಖಂಡಿತವಾಗ್ಲೂ ನೀವು ಏನ್ ಅನ್ಕೊಂಡಿದ್ದೀರಾ ಅದನ್ನ ಅಚೀವ್ ಮಾಡೇ ಮಾಡ್ತೀರಾ. ಓಕೆ, ಎಸ್, ಥ್ಯಾಂಕ್ ಯು ಏಂಜಲ್ಸ್. ಓಕೆ, ಫ್ಲಿಪ್ ಆಗಿದೆ. ಸಿ ಫಸ್ಟ್ ಕಾರ್ಡ್ ಬಂದ್ಬಿಟ್ಟು ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್ ಅಂತ ಬಂತು. ಗೆಟ್ ಮೋರ್ ಇನ್ಫಾರ್ಮೇಶನ್. ಆಸ್ಕ್ ಹೆಲ್ಪ್ ಹೇಳಿದೀನಿ ಬಿಡಿ, ಇದು ಆಲ್ರೆಡಿ ನಾನು ಹೇಳಾಯ್ತಲ್ಲ. ಸೊ ಇನ್ನೂ ಏನಾದ್ರೂ ನಿಮ್ಗೆ ಬೇರೆ ರೀತಿ ಏನಾದ್ರೂ ಹೆಲ್ಪ್ ಬೇಕು ಅಂದ್ರೆ ಮುಜುಗರ ಮಾಡ್ಕೊಳ್ಳೋದು ಬೇಡ. ಏಂಜಲ್ಸ್ ಇಂದ ಆಗಿರ್ಬೋದು, ಗಾಡ್ ಇಂದ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಒಬ್ರು ಪರ್ಸನ್ ಇಂದ ನಿಮ್ಗೆ ಬೇಕು ಅಂತ ಅನ್ಸಿದ್ರೆ ಓಪನ್ ಆಗಿ ಅದನ್ನ ಕೇಳಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಹೇಗೆ ಕೇಳೋದು ಅಂತೆಲ್ಲ ಮುಜುಗರ ಮಾಡ್ಕೊಳ್ಳೋದು ಬೇಡ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫರ್ಗಿವ್ನೆಸ್. ಫಸ್ಟು ಈ ರಿಲೇಶನ್ಶಿಪ್ ಅಲ್ಲಿ ಯಾರು ಸ್ಟ್ರಗಲ್ ಮಾಡ್ತಾ ಇದ್ರಲ್ವಾ, ಸೊ ಫಸ್ಟ್ ನಿಮ್ಮನ್ನ ನೀವು ಫರ್ಗಿವ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಗೆ ಯಾರು ಹರ್ಟ್ ಮಾಡಿದ್ರು ಪಾಸ್ಟ್ ಅಲ್ಲಿ, ಅವರಿಗೆ ನೀವು ಫರ್ಗಿವ್ನ ಮಾಡಿ. ಅವಾಗ ಮಾತ್ರ ಲೈಫ್ ಮುಂದೆ ಹೋಗುತ್ತೆ. ಓಕೆ, ಫರ್ಗಿವ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮಗೋಸ್ಕರ ನೀವು ಫರ್ಗಿವ್ ಮಾಡ್ಲೇಬೇಕು ಅವ್ರನ್ನ, ಇಲ್ಲಾಂದ್ರೆ ನೀವು ಅದನ್ನೇ ಮೈಂಡಲ್ಲಿ ಇಟ್ಕೊಂಡು ಡಿಸ್ಟರ್ಬ್ ಆಗಿ ಲೈಫಲ್ಲಿ ಏನೂ ಅಚೀವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಫರ್ಗಿವ್ನೆಸ್ನ ಮಾಡಿ, ದಟ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ನಿಮ್ಮನ್ನ ನೀವು ಫರ್ಗಿವ್ ಮಾಡ್ಕೊಳ್ಳಿ. ನಿಮ್ಮನ್ನ ನೀವು ವಿಕ್ಟಿಮ್ ಕಾರ್ಡ್ ತರ ಪ್ಲೇ ಮಾಡಕ್ ಹೋಗ್ಬಿಡಿ. ನನ್ನಿಂದಾನೇ ಹಿಂಗಾಯ್ತು, ನಾನೇ ಈಗ ಸರಿ ಇಲ್ಲ, ಆ ಥರ ಎಲ್ಲ ನಿಮ್ಮ ಬಗ್ಗೆ ನೀವೇ ನೆಗೆಟಿವ್ಸ್ನೆಲ್ಲ ಮಾತಾಡ್ಕೋಬೇಡಿ. ಸೊ ಅದನ್ನ ಚೇಂಜ್ ಮಾಡ್ಕೊಳ್ಳಿ. ಆ ಪರ್ಸ್ಪೆಕ್ಟಿವ್ನ ಚೇಂಜ್ ಮಾಡ್ಕೋಬೇಕು ಅಂದ್ರೆ ಮನಸ್ಸಿಂದ ನೀವು ನಿಮಗೆ ನೀವು ಕ್ಷಮಿಸ್ಕೊಳ್ಳೋದ್ರ ಜೊತೆಗೆ ಅವರಿಗೂ ಕ್ಷಮೆಯನ್ನ ಕೊಡ್ಬೇಕಾಗತ್ತೆ. ಓಕೆ, ಸೊ ಗೆಟ್ ಮೋರ್ ಇನ್ಫಾರ್ಮೇಶನ್. ಏನಾದ್ರೂ ನೀವು ಬಿಸ್ನೆಸ್ ಮಾಡಬೇಕು ಅಂತ ಏನಾದ್ರೂ ಅನ್ಕೊಂಡಿದ್ರೆ, ಅಥವಾ ಬೇರೆ ಏನೋ ಒಂದು ದೊಡ್ಡ ಪ್ರಾಜೆಕ್ಟಿಗೆ ಕೈ ಹಾಕ್ತಿದ್ದೀರಾ ಅಂದ್ರೆ ಬಿಫೋರ್ ದಟ್ ಕರೆಕ್ಟ್ ಆಗಿ ಅದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ನೀವು ತಗೊಂಡು ಆಮೇಲೆ ಅದ್ರ ಮೇಲೆ ಡಿಸಿಷನ್ಸ್ ಮಾಡಿ. ನಾನು ಆಗ್ಲೇ ಹೇಳ್ದೆ, ತುಂಬಾ ಕೇರ್ ಫ್ರೀ ಆಗಿ ಮೂವ್ ಆಗ್ತಾ ಇದ್ದೀರಾ, ಸಖತ್ ಎಂತೂಸಿಯಾಸಮ್ ಅಲ್ಲಿ ಇದ್ದೀರಾ. ಆ ತರ ಇದ್ದಾಗ ಕೆಲವೊಮ್ಮೆ ಏನಾಗುತ್ತೆ, ಮುಂದೆ ಏನ್ ಅವಘಡ ಆಗುತ್ತೆ ಅನ್ನೋದನ್ನ ನಾವು ಯೋಚನೆ ಮಾಡ್ದೇನೆ ಕಾಲಿಟ್ಬಿಡ್ತೇವೆ. ಸೊ ಅವಾಗ ಆ ಕಾಲಿಡಕ್ಕೂ ಮುಂಚೆ ಯೂನಿವರ್ಸ್ ನಮಗೆ ಬೇರೆಯವ್ರ ಮುಖಾಂತರ, ಅಥವಾ ನಮ್ಮ ಸುತ್ತ ಇರೋ ಫ್ರೆಂಡ್ ಸರ್ಕಲ್, ಫ್ಯಾಮಿಲಿ ಸರ್ಕಲ್, ಅಥವಾ ಬೇರೆ ಯಾರೋ ಒಬ್ರು ಮುಖಾಂತರ, ಈಗ ನೀವು ವಿಡಿಯೋ ನೋಡ್ತಾ ಇದ್ದೀರಾ, ಇದು ಕೂಡ ಒಂದು ಸೈನ್ ಆಫ್ ಯೂನಿವರ್ಸ್ ಇಂದ ನಿಮ್ಗೆ ಸಿಗ್ತಿರೋ ಒಂದು ಸಂದೇಶ ಇದು. ಓಕೆ, ಸೊ ಆ ಥರ ಇದ್ದಾಗ ನಾವೇನ್ ಮಾಡ್ಬೇಕು, ಅದನ್ನ ಕೇಳ್ಬೇಕಾಗತ್ತೆ. ಕೇಳಿ ನಾವು ಅದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ತಗೊಬೇಕಾಗತ್ತೆ. ಎಸ್, ಬಿ ಅಸರ್ಟಿವ್. ಯಾವಾಗ್ಲೂ ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಓಕೆನಾ? ಅಂಡ್ ಏನೇ ಆದ್ರೂ ಲೈಫಲ್ಲಿ ಈವಂತೂ ನೆಗೆಟಿವ್ ಸಮ್ಟೈಮ್ಸ್ ಅನ್ಸಿದ್ರು ಕೂಡ ಅದರಿಂದ ಒಂದು ಪಾಸಿಟಿವ್ ಔಟ್ಕಮ್ ಇರುತ್ತೆ ಅನ್ನೋದನ್ನ ಮಾತ್ರ ನೀವು ಮರೆಯಕ್ಕೆ ಹೋಗ್ಬೇಡಿ. ಅಂಡ್ ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ. ನಿಮ್ಮ ಹತ್ರನೇ ಸೊಲ್ಯೂಷನ್ ಇದೆ ಅಂತ ಹೇಳ್ತಾ ಇದ್ದಾರೆ ಏಂಜಲ್ಸ್. ಸೊ ನಿಮ್ಮ ಹತ್ರ ಏನು ಈಗ ಸಮಸ್ಯೆ ನಡೀತಾ ಇದೆ, ಅದಕ್ಕೆ ಸೊಲ್ಯೂಷನ್ ಕೂಡ ನಿಮ್ಮ ಕೈಯಲ್ಲೇ ಇದೆ. ಜಸ್ಟ್ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ, ನೀವು ಮೂವ್ ಆಗಿ ಫಾರ್ವರ್ಡ್ ಆಗಿ ಅಂತ ಹೇಳ್ತಾ ಇದ್ದಾರೆ ಏಂಜಲ್ಸ್. ಓಕೆ, ಅಂಡ್ ಲುಕ್ ಫಾರ್ ಎ ಸೈನ್. ಲುಕ್ ಫಾರ್ ಎ ಸೈನ್. ನಾನು ಏನೇನು ಕೊಡ್ತೀನೋ ಅಂದ್ರೆ ಯೂನಿವರ್ಸ್ ಹೇಳ್ತಾ ಇರೋದು, ನಾನು ಏನೇನು ನಿಮ್ಗೆ ಗೈಡೆನ್ಸ್ ಕೊಡ್ತೀನಿ ಸೈನ್ಸ್ ಮುಖಾಂತರ, ಈ ವಿಡಿಯೋ ಸಿಕ್ತು ಅಂದ್ರೆ ಇದು ಕೂಡ ಒಂದು ಯೂನಿವರ್ಸಲ್ ಗೈಡೆನ್ಸ್ ನಿಮ್ಗೆ. ಓಕೆನಾ? ಸೊ ನಿಮ್ಗೆ ನಂಬಿಕೆ ಎಷ್ಟಿದೆ ಗೊತ್ತಿಲ್ಲ ನನಗೆ, ಬಟ್ ಐ ಸ್ಟ್ರಾಂಗ್ಲಿ ಬಿಲೀವ್. ಓಕೆ, ನನ್ಗೆ ಏನೇ ಬೇಕು ಅಂದ್ರೂ ಯೂನಿವರ್ಸ್ ನನಗೆ ಇಮಿಡಿಯೇಟ್ ಆಗಿ ಆನ್ಸರ್ಸ್ನ ಕಳಿಸ್ಬಿಡ್ತಾರೆ. ನಾನು ಕ್ವಶನ್ನ ಫ್ರೇಮ್ ಮಾಡಿ ಅವ್ರಿಗೆ ಕಳಿಸ್ತೀನಿ, ಅವ್ರು ನನಗೆ ಆನ್ಸರ್ಸ್ನ ಕಳಿಸ್ತಾರೆ, ಬಿಕಾಸ್ ಐ ಆಮ್ ಕನೆಕ್ಟೆಡ್ ಟು ದೆಮ್. ಸೊ ನೀವು ಕನೆಕ್ಟ್ ಮಾಡ್ಕೊಳ್ಳಿ ನೇಚರ್ಗೆ, ಯೂನಿವರ್ಸ್ಗೆ. ಖಂಡಿತವಾಗ್ಲೂ ನಿಮ್ಗೆ ಅವಾಗ ಅದು ಒಳಗಿಂದನೇ ಅದು ಗೊತ್ತಾಗುತ್ತೆ, ಫೀಲ್ ಆಗುತ್ತೆ. ನಿಮ್ಗೆ ಏನು ಆನ್ಸರ್ ಬೇಕೋ ಅದನ್ನ ನೀವು, ಗೈಡೆನ್ಸ್ ಬೇಕೋ ಅದನ್ನ ನೀವು ಈಸಿಯಾಗಿ ತಗೊಂತೀರಾ. ಸೊ ಆ ಸೈನ್ಸ್ನ ನೋಡುವಂಥ ಕೆಪಾಸಿಟಿ ಫಸ್ಟ್ ನಿಮಗೆ ಬರಬೇಕು. ನಿಮ್ಮ ಇಂಟ್ಯೂಷನ್ನ ಕೇಳೋದಾಗಿರ್ಬೋದು, ಮತ್ತೆ ಯೂನಿವರ್ಸ್ ಕಳಿಸುವಂತಹ ಸೈನ್ಸ್ ಅನ್ನ ಐಡೆಂಟಿಫೈ ಮಾಡಿ, ಎಸ್ ಇದು ಆನ್ಸರ್ ಅಂತ ನೀವು ಅದನ್ನ ಪರ್ಫೆಕ್ಟ್ ಆಗಿ ಅದನ್ನ ಗ್ರಾಸ್ ಮಾಡುವಂತ ಕೆಪಾಸಿಟಿಗೆ ನೀವು ಬರಬೇಕು. ಓಕೆನಾ? ಅಷ್ಟೇ. ಸೊ ಬ್ಯೂಟಿಫುಲ್. ಆ್ಯಂಡ್ ಪಾಸ್ಟ್ ಥಿಂಗ್ಸ್ ಏನಾದರೂ ನಿಮಗೆ ತುಂಬಾ ವರಿ ಮಾಡ್ತಿದ್ರೆ ಪ್ಲೀಸ್ ಲೆಟ್ ಗೋ. ಆ ಪಾಸ್ಟ್ ಥಿಂಗ್ಸನ್ನ ಲೆಟ್ ಗೋ ಮಾಡಿ. ಏನೇ ಆಗಿರ್ಬೋದು, ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು, ಪ್ರೊಫೆಷನಲ್ ಲೈಫಲ್ಲಿ ಏನೋ ಒಂದು ಹರ್ಟ್ ಆಗಿರ್ಬೋದು, ಸೊ ಅದನ್ನ ಹೋಲ್ಡ್ ಮಾಡಿ ಇಟ್ಕೊಳ್ಳೋಕೆ ಹೋಗ್ಬೇಡಿ, ಅದನ್ನ ಲೆಟ್ ಗೋ ಮಾಡಿ. ಸೊ ತುಂಬಾ ಬ್ಯೂಟಿಫುಲ್ ಕಾರ್ಡ್ಸ್ ಇದೆ, ತುಂಬಾ ಚೆನ್ನಾಗಿ ಹೋಗುತ್ತೆ ಅಪ್ಕಮಿಂಗ್ 2 months. ಸೊ ನ್ಯೂ ಇಯರ್ ಅಂತೂ ತುಂಬಾ ಹ್ಯಾಪಿಯಾಗಿ ಸೆಲೆಬ್ರೇಷನ್ ಮಾಡ್ಬೋದು ನೀವು. ಭಾಳನೇ ಅಂದ್ರೆ ಭಾಳನೇ ಪಾಸಿಟಿವ್ ಕಾರ್ಡ್ಸ್ ಬಂದಿದೆ.
ವೆರಿ ಬ್ಯೂಟಿಫುಲ್ ರೀಡಿಂಗ್. ಈ 3 ಸೀರೀಸ್ ಅಲ್ಲಿ ಥರ್ಡ್ ಸೀರೀಸ್ ವೆರಿ ವೆರಿ ಪಾಸಿಟಿವ್ ರೀಡಿಂಗ್. ಓಕೆ, ಸೊ ಎಕ್ಸ್ಪಾನ್ಷನ್ ಆಗ್ತೀರಾ ಎಲ್ಲಾ ವಿಷಯದಲ್ಲೂ. ಫ್ಯಾಮಿಲಿನೂ ಎಕ್ಸ್ಪ್ಯಾಂಡ್ ಆಗುತ್ತೆ, ಕರಿಯರು ಎಕ್ಸ್ಪಾನ್ಷನ್ ಆಗುತ್ತೆ, ಎಲ್ಲದರಲ್ಲೂ ಗ್ರೋತ್ ಇದೆ. ನಥಿಂಗ್ ಟು ವರಿ. ಜಸ್ಟ್ ನಿಮ್ಮ ಒಂದು ನೆಗೆಟಿವ್ ಥಾಟ್ಸನ್ನ ಆಚೆಗೆ ಹಾಕ್ಬಿಟ್ಟು, ಹಳೆ ಪಾಸ್ಟ್ ಥಿಂಗ್ಸನ್ನ ಆಚೆಗೆ ಹಾಕ್ಬಿಟ್ಟು ಮೂವ್ ಆಗಿ. ತುಂಬಾನೇ ಚೆನ್ನಾಗಿದೆ. ಓಕೆನಾ? ಸೊ ಹೇಗನ್ಸ್ತು ಈ ರೀಡಿಂಗು, ಎಷ್ಟು ರೆಸೊನೇಟ್ ಆಯಿತು ಅಂತ ಹೇಳಿ. ಆ್ಯಂಡ್ ಇದನ್ನ ಕ್ಲೇಮ್ ಮಾಡೋದನ್ನ ಮರಿಬೇಡಿ ಪ್ಲೀಸ್. ಐ ಕ್ಲೇಮ್ ಆಲ್ ದ ಪಾಸಿಟಿವ್ ಎನರ್ಜೀಸ್ ಫ್ರಮ್ ದಿಸ್ ವಿಡಿಯೋ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಯೂನಿವರ್ಸ್ಗೆ, ರಾಧಾಕೃಷ್ಣನ್ಗೆ ಥ್ಯಾಂಕ್ಸ್ ಹೇಳಿ, ಗ್ರಾಟಿಟ್ಯೂಡ್ನ ಶೋ ಮಾಡಿ. ವೆನ್ ಯು ಶೋ ದ ಗ್ರಾಟಿಟ್ಯೂಡ್ ಯು ಅಟ್ರಾಕ್ಟ್ ಮೋರ್. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಬೆಲ್ ಐಕಾನ್ ಟನ್ ಅಂತ ಒತ್ತೋದನ್ನ ಮರಿಬೇಡಿ ಫಾರ್ ಮೋರ್ ಅಪ್ಡೇಟ್ಸ್ ಅಂತ ಹೇಳ್ತಾ, ಹ್ಯಾವ್ ಅ ಹ್ಯಾಪಿ ವೀಕ್ ಅಂತ ಹೇಳ್ತಾ ಬಾಯ್. ರಾಧೆ ರಾಧೆ.